ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಸ್ಟಿಚಿಂಗ್ ಬರೋದಿಲ್ಲ, ಕಟಿಂಗ್ ಬರೋದಿಲ್ಲ ಅಂತ ಅನ್ನೋರು ಕೂಡ ಈಸಿಯಾಗಿ ಕಟ್ ಮಾಡುವಂಥ ಸಾದಾ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಏನು ಬರೋದಿಲ್ಲ ಅಂತ ಅನ್ನೋರು ಕೂಡ ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು. ಯಾವುದೇ ರೀತಿ ಡೌಟ್ಸ್ ಕೂಡ ಬರೋದಿಲ್ಲ, ಆ ರೀತಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಬ್ಲ್ಯಾಕ್ ಕಲರ್ದು ಸಾದಾ ಬ್ಲೌಸ್ ಆಗಿರುತ್ತೆ. ಸೊ ಲೈನಿಂಗ್ ಬ್ಲೌಸ್ನು ಕೂಡ ಇದೇ ಮೆಥಡ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಸಾದಾ ಬ್ಲೌಸ್ನ ಹೇಳ್ಕೊಟ್ಬಿಡ್ತೀನಿ. ಫಸ್ಟ್ ಇದನ್ನು ಒಂದು ಸಮ್ನಾಗಿ ಕಟ್ ಮಾಡ್ಕೊಳ್ಳಿ, ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು. ಸೊ ಬಟ್ಟೆನ ಹೇಗೆ ಫೋಲ್ಡ್ ಮಾಡ್ಕೋಬೇಕು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಸೊ ಯಾವ ರೀತಿ ಅಂತಂದರೆ ಈ ರೀತಿ ಪೀಸ್ ಕೊಟ್ಟಿರ್ತಾರೆ. ಸೊ ಇದು ಬಂದು 89 ಸೆಂಟಿಮೀಟರ್ ಪೀಸ್ ಇದೆ. ಸೊ ಈ ರೀತಿ ನಾವು ಲೈನಿಂಗ್ ಪೀಸ್ ತಗೋತೀವಿ ಅಲ್ವಾ, ಲೈನಿಂಗ್ ಆದರೂ ಆಗ್ಬೋದು ಅಥವಾ ಸಾದಾ ಬ್ಲೌಸ್ ಆದರೂ ಆಗ್ಬೋದು. ಈ ಪೀಸ್ನ ಏನು ಮಾಡಬೇಕು, ನಿಮ್ಮದು ಎದೆ ಸುತ್ತಳತೆ ಎಷ್ಟಿರುತ್ತೆ ಅಷ್ಟನ್ನ ನೋಡ್ಕೋಬೇಕು. ಸೊ ನೀವು ಬಾಡಿ ಮೆಜರ್ಮೆಂಟ್ ಆದರೂ ತಗೊಳ್ಳಿ, ಅಥವಾ ನೀವು ಅಳತೆ ಬ್ಲೌಸಲ್ಲಿ ತಗೋತೀರಾ ಅಂತಂದರೆ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಸೊ ನೋಡಿ, ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಇಟ್ಕೊಂಡು ಅಳತೆ ಬ್ಲೌಸ್ನಲ್ಲಿ ಸೊ ಫೋಲ್ಡಿಂಗ್ ಮಾಡೋದಕ್ಕೆ ನಾನು ಹೇಳ್ಕೊಡ್ತಾ ಇರೋದು. ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ ಹೀಗೆ. ಸೊ ಎದೆ ಸುತ್ತಳತೆ ಬಂದು 8.5 ಇಂಚ್ ಬರ್ತಾ ಇದೆ ಅಲ್ವಾ, ಈ ರೀತಿ ಎದೆ ಸುತ್ತಳತೆನ ನೋಡ್ಕೊಳ್ಳಿ. ಕಂಕ್ಳುವರೆಗೂ ಕೂಡ, ಉಕ್ಸ್ಪಟ್ಟಿ ಕಡೆಯಿಂದ ಕಂಕ್ಳುವರೆಗೂ ಕೂಡ ಎದೆ ಸುತ್ತಳತೆನ ಫಸ್ಟು ನೋಡ್ಕೊಳ್ಳಿ. ಸೊ ಅದನ್ನು ಏನು ಮಾಡಬೇಕು, 8.5ಗೆ ನೀವು ಈ ರೀತಿ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಈ ಫೋಲ್ಡಿಂಗ್ನ 8.5ಗೆ ನೀವು 2.5 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಪೀಸ್ ಬೇಕಲ್ವ ಸೀಮಿಂಗ್ ಅಲೈಸ್ಗೋಸ್ಕರ, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡ್ಕೊಳ್ಳಿ. 8.5ಗೆ 2.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 11 ಇಂಚ್ ಬಂತಲ್ವ, ಸೊ 11 ಇಂಚ್ಗೆ ಏನು ಮಾಡಿ ಇದನ್ನು ಕಟಿಂಗ್ ಮಾಡ್ಕೊಳ್ಳಿ. ಓಕೆನಾ, ಗೊತ್ತಾಯ್ತಲ್ವ ಇದು. ಸೊ ಇದನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಬಂದು ನೋಡಿ 11 ಇಂಚಿದೆ. ಸೊ 8.5 34 ಎದೆ ಸುತ್ತಳತೆ ಸಾದಾ ಬ್ಲೌಸ್ ಆಗಿರುತ್ತೆ ಇದು. ಇದಕ್ಕೆ 11 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇದಿಷ್ಟು ಕ್ಲಿಯರಾಗಿ ಗೊತ್ತಾಯ್ತಲ್ವ. ಒಬ್ಬೊಬ್ಬರಿಗೆ ಇದು ಕೂಡ ಡೌಟ್ ಇರುತ್ತೆ, ಹಾಗಾಗಿ ನಾನು ಅದನ್ನು ಕೂಡ ಇವಾಗ ಕ್ಲಿಯರ್ ಮಾಡಿದೆ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ಕಡೆ ಸೈಡ್ ಬಂದು ನಿಮಗೆ ಬ್ಯಾಕ್ ಪಾರ್ಟ್ ಆಗಿರುತ್ತೆ, ಈ ಕಡೆ ಸೈಡ್ ಬಂದು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಓಕೆನಾ. ಫಸ್ಟು 1.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಯಾವುದೇ ನೀವು ಸಾದಾ ಬ್ಲೌಸ್ನ ತಗೋತೀರಾ, ಸಾದಾ ಬ್ಲೌಸ್ನ ಕಟಿಂಗ್ ಮಾಡ್ತೀರಾ ಅಂತಂದರೂ ಕೂಡ 1.5 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಫೋಲ್ಡಿಂಗ್ ಮಾಡಿ ಅಲ್ಲಿ ಹೆಮ್ಮಿಂಗ್ ಬೇಕು ಅಂದರೆ ನಿಮ್ಮ ಸೈಡ್ ಹೆಮ್ಮಿಂಗ್ ಇದ್ದರೆ ಹೆಮ್ಮಿಂಗ್ ಮಾಡ್ಕೊಳ್ಳಿ, ಇಲ್ಲ ಸ್ಟಿಚಿಂಗ್ ಬೇಕು ಅಂತಂದರೆ ಸ್ಟಿಚಿಂಗ್ ಕೂಡ ಮಾಡ್ಬೋದು. ಸೊ ನಮ್ಮ ಸೈಡು ಸ್ಟಿಚಿಂಗ್ ಇದೆ, ಹಾಗಾಗಿ ನಾನು ಸ್ಟಿಚಿಂಗ್ನ ಮಾಡ್ತೀನಿ. ಸೊ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಲೈನ್ ಹಾಕ್ಕೊಂಡ್ರಿ ಅಲ್ವಾ. ಇದಾದಮೇಲೆ ಪೂರ್ಣ ಉದ್ದ ನೋಡ್ಕೋಬೇಕು. ಬೆನ್ನಿನ ಪೂರ್ಣ ಉದ್ದನ ಅಳತೆ ಬ್ಲೌಸ್ನಲ್ಲಾದರೂ ಇಟ್ಟು ನೋಡ್ಕೊಳ್ಳಿ, ಇಲ್ಲ ಬಾಡಿ ಮೆಜರ್ಮೆಂಟ್ ಆದರೂ ತೊಗೊಂಡು ನೋಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ ತಗೊಂಡು ಅಲ್ಲೇ ಹೇಗೆ ಕಟ್ ಮಾಡೋದು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈ ರೀತಿ ಬ್ಲೌಸ್ನ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳಿ. ಹೀಗೆ ಬ್ಯಾಕ್ ಪಾರ್ಟ್ ಇಟ್ಕೊಂಡು ನೋಡಿ, ಈಗ ಭುಜದಿಂದ ಈ ರೀತಿ ಭುಜದ ಹತ್ರ ಇಟ್ಕೋಬೇಕು. ಸೊ ಭುಜದಿಂದ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿವರೆಗೂ ಕೂಡ ಸ್ವಲ್ಪ ನೀಟಾಗಿ ಇಟ್ಕೊಂಡು ಪೂರ್ಣ ಉದ್ದ ಬಂದು ಎಷ್ಟಿದೆ ಅಂತ ಈ ರೀತಿ ನೋಡ್ಕೊಳ್ಳಿ. ಪೂರ್ಣ ಉದ್ದ ಬಂದು 13.25 ಇಂಚ್ ಬರ್ತಾ ಇದೆ. ಸೊ 13.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ 13.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಲೈನ್ ಹಾಕಿ. ಇದಿಷ್ಟು ಆಯ್ತಲ್ವಾ. ಇದಿಷ್ಟು ಆದಮೇಲೆ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಆಲ್ರೆಡಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಲೈನ್ ಎಳ್ಕೊಳ್ಳಿ. ಸೊ ಬ್ಯಾಕ್ ಡೀಪ್ನೂ ಕೂಡ ಅಷ್ಟೇ ಇದೇ ರೀತಿ ಬ್ಯಾಕ್ ಪಾರ್ಟ್ನ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಮಗೆ ಇದು ಗೊತ್ತಾಗೋದಿಲ್ಲ, ಸೊ ಬ್ಯಾಕ್ ಡೀಪ್ ಮಾರ್ಕ್ ಮಾಡೋದು ಗೊತ್ತಾಗಿರೋದಿಲ್ಲ ಅಂತಂದರೆ ಏನು ಮಾಡಿ, ಈ ರೀತಿ ಬ್ಲೌಸ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ನಾನು ಇನ್ನೂ ಒಂದು ಮೆಥಡಲ್ಲಿ ಕೂಡ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಆವಾಗ ನಿಮಗೆ ನೆಕ್ ಬಿಡ್ತು ಕೂಡ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನೀವು ಈ ಮೆಥಡ್ನ ಯೂಸ್ ಮಾಡಿ ಕಟ್ಟಿಂಗ್ನ ಮಾಡ್ಕೋಬೋದು. ನೋಡಿ, ಹೀಗಿಟ್ಕೊಂಡು ಕರೆಕ್ಟಾಗಿ ಬ್ಲೌಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಹೀಗಿಡಿ. ಇಲ್ಲಿ ಎಲ್ಲಿವರೆಗೂ ಕೂಡ ಡೀಪ್ ಬಂದಿದೆ ಅಲ್ವಾ, ಇಲ್ಲಿ ಇಟ್ಕೊಂಡು ಇದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಹೀಗೆ ಇಟ್ಕೋಬೇಕು. ಸೊ ಈ ಡೀಪ್ ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಕೂಡ ಹೀಗಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಹೋಗಿ.
ನೋಡಿ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ಆ ರೀತಿ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿ, ಆವಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ವಾ? ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ನಾವಿಲ್ಲಿ 13.25 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲಿ ಅರ್ಧ ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ, ಗೊತ್ತಾಯ್ತಲ್ವಾ? ಇದು ಬಂದು ಭುಜ ಅಟ್ಯಾಚ್ ಮಾಡೋದಕ್ಕೆ. ಸೊ ಬ್ಯಾಕ್ ಡಿಪ್ ಬಂದು ಇಷ್ಟೇ ಇದೆ. ಆಲ್ರೆಡಿ ಈ ರೀತಿ ಬ್ಯಾಕ್ ಡಿಪ್ನ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ ವಿಡ್ತ್ ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಕತ್ತಿನ ಅಗಲ, ಕೊರಳು ಎಷ್ಟಿದೆ ಅಂತ ನೋಡ್ಕೋಬೇಕಲ್ವಾ. ಕತ್ತಿನ ಅಗಲ ಬಂದು 2.2 ಇಂಚಿದೆ. ಸೊ 2.25 ಇಂಚು ಸಾಕು ಇವ್ರಿಗೆ. ಹಾಗೆಯೇ ಭುಜನೂ ಕೂಡ ಅಷ್ಟೇ ನೋಡಿ. ಈ ರೀತಿ ಭುಜದ ಹತ್ರ ಇಟ್ಕೊಳ್ಳಿ. ಭುಜದ ಹತ್ರ ಇಟ್ಕೊಂಡು ಈ ರೀತಿ ಟೇಪ್ನ ಭುಜದ ಮೇಲ್ಗಡೆನೆ ಹೀಗೆ ಇಟ್ಕೊಳ್ಳಿ. ನೋಡಿ 2.25 ಇಂಚ್ ಬರ್ತಾ ಇದೆ, ಸಾರಿ 2.5 ಇಂಚು. 2.5 ಇಂಚ್ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹೀಗೆ. ಸೊ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರೋದೇನು ಅಂತಂದರೆ ಹಾರ್ಮಲ್ ಹೇಗೆ ಮಾರ್ಕ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ಹಾಗಾಗಿ ನಾನು ಇವತ್ತು ಹಾರ್ಮಲ್ ಮಾರ್ಕ್ ಮಾಡೋದನ್ನು ಕರೆಕ್ಟಾಗಿ ನಿಮಗೆ ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. 2 ವಿಧಾನದಲ್ಲಿ ತೋರಿಸ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಆ ವಿಧಾನದಲ್ಲಿ ನೀವು ಕೂಡ ಕಟಿಂಗ್ ಮಾಡ್ಕೊಳ್ಳಿ. ಸೊ ಮೊದಲನೇ ವಿಧಾನ ಬಂದು ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡಿರ್ತಾರೆ ನೋಡಿ, ಕಂಕ್ಳುವರೆಗೂ ಕೂಡ ಪೂರ್ತಿಯಾಗಿ ಸೈಡ್ ಜಾಯಿಂಟ್ ಮಾಡಿರ್ತಾರೆ ಅಲ್ವಾ, ಬೆಲ್ಟ್ ಪಟ್ಟಿಯಿಂದ ಈ ರೀತಿ ಹಾರ್ಮಲ್ವರೆಗೂ ಕೂಡ ಅದನ್ನು ಇಟ್ಕೊಂಡು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಹೀಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಕೂಡ ಒಂದು ಮೆಥಡ್ನಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇನ್ನೊಂದು ಮೆಥಡ್ ಏನು ಅಂತಂದರೆ ಈ ರೀತಿ ಅಳತೆ ಬ್ಲೌಸ್ನ ಸ್ಟ್ರೈಟಾಗಿ ಹೀಗೆ ಇಟ್ಕೊಂಡು ನೋಡಿ, ಮೇಲ್ಗಡೆ ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು, ಆ ರೀತಿ ಇಟ್ಕೊಂಡು ಹಾರ್ಮಲ್ದು ಶೇಪ್ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಶೇಪಲ್ಲಿ ಇಟ್ಕೋಬೇಕು. ಸೊ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು, ಆ ರೀತಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅರ್ಧ ಇಂಚು ಮೇಲ್ಗಡೆನೆ ಬಿಟ್ಟೇ ಅಳತೆ ತಗೊಳ್ಳಿ. ಯಾಕೆ ಅಂತಂದರೆ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಬೇಕು. ಸೊ ಹಾಗಾಗಿ ಅರ್ಧ ಇಂಚು ಮೇಲ್ಗಡೆಗೆ ಬಿಟ್ಟು ಇಲ್ಲಿ ಕಂಕ್ಳುವರೆಗೂ ಕೂಡ ಒಂದು ಲೈನ್ನೇ ಎಳ್ಕೊಳ್ಳಿ ಈ ರೀತಿ ನೋಡಿ ಹೀಗೆ. ಸೊ 5.5 ಇಂಚ್ ಬರ್ತಾ ಇದೆ. ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿರೋವಂಥದ್ದು ಅಷ್ಟೇ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 5.5ಗೆ ಒಂದು ಮಾರ್ಕ್ ಮಾಡಿ. ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೂ ಕೂಡ ಅದು ಅಲ್ಲಿಗೆ ಬಂತು. ಸೊ ಇಲ್ಲಿಂದ ಇಲ್ಲಿವರೆಗೂ ಕೂಡ 5.5 ಇಂಚ್ ಮಾರ್ಕ್ ಮಾಡ್ಕೊಂಡಿರೋದು ಕೂಡ ಅಲ್ಲಿಗೆ ಬಂತಲ್ವಾ. ಇದು ಬಂದು ನಮಗೆ ಆರ್ಮಲ್ ಅನ್ನೋದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಗೊತ್ತಾಯ್ತಲ್ವ ನಿಮಗೆ ನಾನು ಹೇಳ್ಕೊಟ್ಟಿದ್ದು. ಈ ರೀತಿ ನೀವು ಆರ್ಮಲ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಇದಿಷ್ಟು ಆದಮೇಲೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಎದೆ ಸುತ್ತಳತೆ ಬಂದು ಇವ್ರದ್ದು 8.5 ಇಂಚಿದೆ. 8.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇದು ರೌಂಡ್ ಶೇಪ್ ಹೇಗೆ ಕೊಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೀವು ಯಾವುದೇ ಅಳತೆ ಬ್ಲೌಸ್ನ ಕೊಟ್ಟರೂ ಕೂಡ ಎಲ್ಲ ಅಳತೆ ಬ್ಲೌಸ್ಗೂ ಕೂಡ ಒಂದೇ ಇರುತ್ತೆ. ಸೊ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ಗೆ ಬ್ಯಾಕ್ ಪಾರ್ಟು 1 ಇಂಚು, ಫ್ರಂಟ್ ಪಾರ್ಟು 1/2 ಇಂಚು. ಯಾವುದೇ ಅಳತೆ ಬ್ಲೌಸ್ ಕೊಡಲಿ ಅಷ್ಟೇ ಹಾರ್ಮಲ್ ತಗೊಳ್ಳಿ. ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಆಯ್ತಲ್ವಾ. ಹಾಗೆಯೇ ಇಲ್ಲಿ ಹಾರ್ಮಲ್ 2 ಮಧ್ಯಕ್ಕೆ ಒಂದು ಡಾಟ್ ಹಾಕ್ಕೊಳ್ಳಿ. ಸೊ ಈ 3 ಡಾಟ್ಗಳನ್ನ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ. ಆವಾಗ ನಿಮಗೆ ಹಾರ್ಮಲ್ದು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆಯೇ ಇವಾಗ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಸೊ ಸೊಂಟದ ಸುತ್ತಳತೆ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತಂದರೆ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಬೆನ್ನಿನ ಭಾಗ ಮಾತ್ರ ತಗೋಬೇಕು. ಮುಂದೆ ಎರಡು ಕಡೆ ಫ್ರಂಟಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಹಿಂದಿನ ಬೆನ್ನಿನ ಭಾಗ ಎಷ್ಟಿದೆ ಅಲ್ವಾ ಅಷ್ಟಕ್ಕೇ ಈ ರೀತಿ ಟೇಪ್ನ ಇಟ್ಕೊಂಡು ತಗೊಳ್ಳಿ. ಸೊ 16 ಇಂಚು ಬರ್ತಾ ಇದೆ. ಇವಾಗ ಏನು ಮಾಡಿ, ಇಲ್ಲಿ 8 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 16 ಇಂಚು ಬಂತಲ್ವ, ಅದರಲ್ಲಿ ಅರ್ಧನ ಮಾರ್ಕ್ ಮಾಡಬೇಕು. ಯಾಕಂತಂದರೆ ಇದು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದ್ದೀವಿ, ಹಾಗಾಗಿ ಅರ್ಧ ಮಾರ್ಕ್ ಮಾಡ್ತು ಅಂತಂದರೆ ನಿಮಗೆ ಫೋಲ್ಡಿಂಗ್ ಎಲ್ಲ ಹೋಗಿ ಸರಿ ಹೋಗುತ್ತೆ. ಸೊ ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂತಂದರೆ ನಮಗೆ ಬ್ಯಾಕಲ್ಲೊಂದು ಡಾಟ್ ಬರುತ್ತೆ ನೋಡಿ. ಸೊ ಅದು 2 ಡಾಟ್ ಬರುತ್ತೆ. ಈ ಕಡೆ ಸೈಡ್ ಒಂದು ಬರುತ್ತೆ, ಸೊ ಈ ಕಡೆ ಸೈಡ್ ಒಂದು ಬರುತ್ತೆ. 2 ಡಾಟ್ಗೂ ಕೂಡ ಆ ರೀತಿ ಮಾರ್ಕ್ ಮಾಡಿಕೊಂಡು ಅದೆರಡನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಕ್ರಾಸ್ ಆಗೋಯ್ತು ಅಂತಂದ್ಬಿಟ್ಟು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಬ್ಯಾಕ್ ಡಾಟ್ ಹಿಡಿತು ಅಂತಂದರೆ ಅದು ಸ್ಟ್ರೈಟ್ ಲೈನ್ ಬರುತ್ತೆ ಕರೆಕ್ಟಾಗಿ. ಸೊ ಬ್ಯಾಕ್ ಡಾಟ್ ಭುಜದ ಮಧ್ಯದಿಂದ ಯಾವಾಗಲೂ ಕೂಡ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ 4 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕೇಳ್ಬೋದು ಎಷ್ಟು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಅಂದ್ಬಿಟ್ಟು. ಸೊ ಇದು ಬಂದು ನಾವು ಬೆನ್ನಿನ ಡೀಪ್ ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದರಿಂದ ಕೆಳಗಡೆಗೆ ನೀವು 10 ಇಂಚು 11 ಇಂಚು ಡೀಪ್ ಇತ್ತು ಅಂತಂದರೆ ಇದನ್ನು ಬಂದು 2.5 ಇಂಚು ತಗೊಳ್ಳಿ ಸಾಕು.
ಸೊ ಡೀಪ್ ಎಷ್ಟಿರುತ್ತೆ ಅದರಿಂದ ಕೆಳಗಡೆಗೆ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಬರಬೇಕು. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರಿ ಅಲ್ವಾ, ಈ ಕಡೆ 1/4 ಇಂಚ್ಗೊಂದು ಮಾರ್ಕ್ ಮಾಡಿ, ಈ ಕಡೆ 1/4 ಇಂಚ್ಗೊಂದು ಮಾರ್ಕ್ ಮಾಡಿ. ಎಷ್ಟಾಯಿತು ಇವಾಗ? ಅರ್ಧ ಇಂಚ್ ಆಯಿತು. ಸೊ ಒಂದು ಸೈಡ್ ಅರ್ಧ ಇಂಚ್ ಆಯಿತು, ಇನ್ನೊಂದು ಡಾಟ್ಗೂ ಅರ್ಧ ಇಂಚ್ ಆಯಿತು. ನಾವಿಲ್ಲಿ ಎಕ್ಸ್ಟ್ರಾ 1 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸರಿ ಹೋಗುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಬ್ಯಾಕ್ ಪಾರ್ಟಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಇವತ್ತು. ಇವಾಗ ಇದು ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಬೇಕಾದರೆ ಮತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಮದುವೆ ಬ್ಲೌಸ್ ಇರೋದ್ರಿಂದ ನಿಮ್ಮ ಕಮೆಂಟ್ಗಳನ್ನೇ ನಾನು ಆನ್ಸರ್ ಮಾಡೋದಕ್ಕಾಗಿರಲಿಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಕಮೆಂಟ್ಗಳ ಬಗ್ಗೆನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಇದಿಷ್ಟು ಬ್ಯಾಕ್ ಪಾರ್ಟ್ ರೆಡಿ ಆಯ್ತಲ್ವಾ. ಫ್ರಂಟ್ ಪಾರ್ಟಲ್ಲೂ ಕೂಡ ನೋ ಚೇಂಜಸ್. ನೆಕ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೇ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಹಾಗೆಯೇ ಇದೆಷ್ಟಿದೆ ಇದಕ್ಕೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಫಸ್ಟು, ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಕನ್ಫ್ಯೂಸ್ ಆಗೋದಿಲ್ಲ. ಹಂಗಾಗಿ ಇದನ್ನು ಕಟ್ಟಿಂಗ್ ಮಾಡಿ ತೆಗೆದುಬಿಡ್ತೀನಿ. ಸೊ ಇದಿಷ್ಟನ್ನು ಕಟ್ ಮಾಡಿ ತೆಗೆದೆ ಅಲ್ವಾ. ಇವಾಗ ನೆಕ್ನೂ ಕೂಡ ಕಟ್ ಮಾಡಿ ತೆಗೆದುಬಿಡೋಣ. ನಿಮ್ಗೆ ಇನ್ನೂ ಬ್ರಾಡಾಗಿ ಬೇಕು ಅಂತಂದ್ರೂ ನೀವು ನೆಕ್ನ ಇಟ್ಕೋಬೋದು. ಬಟ್ ನಾನು ಅಳತೆ ಬ್ಲೌಸಲ್ಲಿ ಇಟ್ಟು ಕರೆಕ್ಟಾಗಿ ಬೇರೆಯವ್ರಿಗೆ ಯಾರಿಗಾದರೂ ಸ್ಟಿಚ್ ಮಾಡ್ತೀರಾ ಅಂತಂದರೆ ಪರ್ಫೆಕ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿದೆ. ಸೊ ಇದು ಹೀಗೆ ಓಪನ್ ಇರಲಿ. ಇದು ಹೀಗೆ ಓಪನ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನೋಡಿ ಆಲ್ರೆಡಿ ಇಲ್ಲೂ ಒಂದು ಮಾರ್ಕ್ ಇದೆ, ಇಲ್ಲೂ ಕೂಡ ಒಂದು ಮಾರ್ಕ್ ಇದೆ. ಹಾಗೆಯೇ ಫ್ರಂಟಲ್ಲಿ ಆರ್ಮೋಲ್ ಬಂದು 5ವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಕೂಡ ಅದೇ ಅಳತೆಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಫ್ರಂಟ್ ಪಾರ್ಟಲ್ಲೂ ಕೂಡ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ನಾವು ಇದು ಬಂದು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಫ್ರಂಟ್ ಪಾರ್ಟಲ್ಲಿ ಅರ್ಧ ಇಂಚು ಸಾಕಾಗುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಕ್ಕೂ ಕೂಡ ಅಷ್ಟೇ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಾದಮೇಲೆ ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕಲ್ವಾ. ಫ್ರಂಟ್ ಡೀಪ್ ಬಂದು ಯಾವ ರೀತಿ ನೀವು ತಗೋಬೇಕು ಅಂತಂದರೆ, ಸೊ ನೋಡಿ ಅಳತೆ ಬ್ಲೌಸ್ನ ಹೀಗೆ ಇಟ್ಕೊಳ್ಳಿ. ಟೇಪಲ್ಲಿ ಇಟ್ಕೊಂಡು ಕೂಡ ಈ ರೀತಿ ಇಟ್ಕೊಂಡು ಕೂಡ ತಗೋಬೋದು. ನೋಡಿ ಹೀಗೆ ಇಟ್ಕೊಂಡು ಕೂಡ ತಗೋಬೋದು. ಇಲ್ಲ ಅಂತಂದರೆ ನೀವು ಅಳತೆ ಬ್ಲೌಸ್ನೇ ಇಟ್ಟು ತಗೋತೀರಾ ಅಂತಂದರೂ ಕೂಡ ತಗೋಬೋದು. ನೋಡಿ ಅಳತೆ ಬ್ಲೌಸ್ನ ಹೀಗೆ ಇಟ್ಕೋಬೇಕು. ಫ್ರಂಟ್ ಪಾರ್ಟ್ನ ಮಾತ್ರ ಇಟ್ಕೊಳ್ಳಿ. ಅರ್ಧ ಇಂಚು ಬಿಟ್ಟೇ ಇಟ್ಕೋಬೇಕು. ಯಾಕೆ ಅಂತಂದರೆ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಬೇಕು. ಹಾಗಾಗಿ ಇಲ್ಲೂ ಕೂಡ ಒಂದು 1/4 ಇಂಚಷ್ಟು ಬಿಡಬೇಕು. ಯಾಕೆ ಅಂತಂದರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಇಲ್ಲೊಂದು 1/4 ಇಂಚಷ್ಟು ಬಿಟ್ಟು ಫ್ರಂಟ್ ಪಾರ್ಟ್ನ ಮಾತ್ರ ನಾನು ತೋರಿಸ್ಕೊಡ್ತಿದ್ದೀನಿ ಅಲ್ವಾ, ಆ ರೀತಿ ಫ್ರಂಟ್ ಪಾರ್ಟ್ನ ಮಾತ್ರ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವಾ. ಫ್ರಂಟ್ ಪಾರ್ಟ್ದು ಇಷ್ಟೇ, ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇದಾದಮೇಲೆ ಬೆಲ್ಟ್ ಪಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸೊ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೋಬೇಕಲ್ವ. ಅದಕ್ಕೂ ಮುಂಚೆ ಭುಜದಿಂದ ನೋಡಿ ಹೀಗೆ ಇಲ್ಲಿ ಭುಜ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಇಲ್ಲಿಂದ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿರ್ತಾರೆ ನೋಡಿ, ಅಲ್ಲಿವರೆಗೂ ಕೂಡ ಮಧ್ಯದಲ್ಲಿ ನಾವು ಮಧ್ಯೆ ಇಲ್ಲಿ ಡಾಟ್ ಬರುತ್ತೆ ಅಲ್ವಾ. ಸೊ ಆ ಡಾಟ್ವರೆಗೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿ ಎಳೆದು ಇಟ್ಕೊಳ್ಳಿ. ಎಳೆದಿಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬ್ಯಾಕಲ್ಲಿ ಅರ್ಧ ಇಂಚು ಬಿಟ್ಟು ಮೇಲ್ಗಡೆಗೆ ಹೋಗಲಿ, ಅರ್ಧ ಇಂಚು ಬಿಟ್ಟು ಭುಜ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಕ್ಕೆ ಅಂದರೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಇವಾಗ ನೆಕ್ ಹತ್ರ ತಗೋಬೇಕು. ನೋಡಿ ನೆಕ್ ಡೀಪ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅಲ್ಲಿವರೆಗೂ ಕೂಡ ತಗೋಬೇಕು. ಹೀಗೆ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಂದು ನೀವು 1 ಇಂಚ್ ಮಾರ್ಕ್ ಮಾಡಬೇಕು. ಸೊ 1 ಇಂಚ್ ಏನಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ, ನಮಗೆ ಇಲ್ಲೊಂದು ಡಾಟ್ ಬರುತ್ತೆ ನೋಡಿ, ಸಾದಾ ಬ್ಲೌಸ್ ಆಗಿರ್ಬೋದು ಅಥವಾ ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಇಲ್ಲೊಂದು ಡಾಟ್ಗೋಸ್ಕರ, ಹಾಗೆಯೇ ಇಲ್ಲಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಬೇಕಲ್ವಾ. ಹಾಗಾಗಿ ಏನು ಮಾಡಿ ಅಂತಂದರೆ 1 ಇಂಚು ಎಕ್ಸ್ಟ್ರಾನ ತಗೊಳ್ಳಿ. ಸೊ ಇದನ್ನು ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಇದಿಷ್ಟು ಅಟ್ಯಾಚ್ ಮಾಡಿದ್ರಲ್ವ, ಇಲ್ಲಿ ಸ್ಟ್ರೈಟ್ ಬಂದಿರೋದ್ರ ಮೇಲೆ ಒಂದು ಅರ್ಧ ಇಂಚಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದನ್ನು ಈ ರೀತಿ ಕ್ರಾಸಾಗಿ ಕೊಡಿ. ಆವಾಗ ನಿಮಗೆ ಬೆಲ್ಟ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲೇನಾದರೂ ಮಿಸ್ಟೇಕ್ ನಿಮ್ಮದು ಬ್ಲೌಸಲ್ಲಿ ಜಾಸ್ತಿ ಪೀಸ್ ಇತ್ತು, ಸೊ ಇದು ಬಂದು 85 ಸೆಂಟಿಮೀಟರ್ ಇದೆ, ನಿಮ್ಮದು ಏನಾದರೂ 90 ಸೆಂಟಿಮೀಟರ್ ಅಥವಾ 1 ಮೀಟರ್ ಕ್ಲಾತ್ ಇತ್ತು ಅಂತಂದರೆ ಸೇಮ್ ಇದೇ ಅಳತೆನ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಬೆಲ್ಟ್ ಪಡ್ಡನ್ನ ತಗೊಳ್ಳಿ.
ನೋಡಿ ಇದು ಆಲ್ರೆಡಿ 4 ಇಂಚಿದೆ, ಸ್ವಲ್ಪ ಕಡಿಮೆ ಇದೆ ಅಷ್ಟೇ. 4 ಇಂಚ್ ಬೆಲ್ಟ್ ಪಟ್ಟಿ ತಗೊಂಡು ಕಟ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಸಲ ಬೆಲ್ಟ್ ಪಟ್ಟಿನ ಕಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಇದಿಷ್ಟು ಗೊತ್ತಾಯ್ತಲ್ವಾ? ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಸುಮಾರು ಜನಕ್ಕೆ ಡಾಟ್ ಮಾರ್ಕ್ ಮಾಡೋದೇ ಗೊತ್ತಿರೋದಿಲ್ಲ, ಹಾಗಾಗಿ ಸೊ ಇದು ಬಂದು 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ 4th ಡಾಟ್ ಬೇಕು ಒಬ್ಬೊಬ್ರಿಗೆ ಅಂತ ಅಂತಾರೆ. ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ. ಉಕ್ಸ್ಪಟ್ಟಿಯಿಂದ ಮಧ್ಯಕ್ಕೆ ಮೊದಲನೇ ಡಾಟ್ ಇದೆ ಅಲ್ವಾ, ಅಲ್ಲಿವರೆಗೂ ಅಳತೆನ ನೋಡ್ಕೊಳ್ಳಿ ಈ ರೀತಿ. ಸೊ ಅಳತೆ ಎಲ್ಲಿವರೆಗೂ ಬಂತು? 2.25 ಇಂಚ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿಯಿಂದ ಮಧ್ಯದಲ್ಲಿ ತಗೊಳ್ಳಿ, ಅದು ಕೂಡ ಮಧ್ಯದಲ್ಲೇ ಇದೆ ಅಲ್ವಾ, ಮಧ್ಯದಲ್ಲಿ ತಗೊಂಡು 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇದು ಬಂದು ಮೊದಲನೇ ಡಾಟ್ ಆಯಿತು. ಹಾಗೆಯೇ ಇಲ್ಲಿ ಬಂದು 2ನೇ ಡಾಟ್ ಇದೆ. ಮತ್ತೆ ಅಳತೆ ಬ್ಲೌಸ್ನ ತಗೊಂಡು ಇದು ಬಂದು ಭುಜದ ಮಧ್ಯದಿಂದ ಇದೆ. ನಾವು ಯಾವಾಗಲೂ ಕೂಡ ಎಲ್ಲ ಬ್ಲೌಸ್ಗೂ ಕೂಡ ಭುಜದ ಮಧ್ಯದಿಂದನೇ ಮಾರ್ಕ್ ಮಾಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಡಾಟ್ ಇರ್ದಿರ್ತಾರೆ ಅಲ್ವಾ, ಅಲ್ಲಿಂದ ಇಲ್ಲಿ ಅಟ್ಯಾಚ್ ಮಾಡಿರೋದನ್ನು ಸೇರಿಸ್ಕೊಳ್ಳಿ. ನೀವು ಬೆಲ್ಟ್ ಪಟ್ಟಿ ಒಳಗಡೆ ಹೋಗಿರುತ್ತೆ, ಅದು ಅಟ್ಯಾಚ್ ಮಾಡಿರೋದನ್ನು ಸೇರಿಸ್ಕೊಳ್ಳಿ. 2.25 ಇಂಚ್ ಬರ್ತಾ ಇದೆ. ಸೊ ಇವಾಗ ಭುಜದ ಮಧ್ಯದಿಂದ ಈ ರೀತಿ ತಗೊಂಡು 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಒಂದು ಮಾರ್ಕ್ ಮಾಡಿಕೊಂಡು, ಚೆಸ್ಟ್ ಏನಾದರೂ ಕಡಿಮೆ ಇತ್ತು, ನಿಮಗೆ ಹೆವಿ ಚೆಸ್ಟ್ ಇಲ್ಲ ಅಂತ ಅನ್ನೋರು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ತಗೊಳ್ಳಿ. ಬೈ ಮಿಸ್ಟೇಕ್ ನಿಮಗೆ 34 ಸೈಜ್ ಇದ್ದು ಚೆಸ್ಟ್ ಹೆವಿ ಇದೆ ಅಂತ ಅನ್ನೋರು ಇಲ್ಲಿ 1 ಇಂಚ್ ತಗೊಳ್ಳಿ, ಇಲ್ಲಿ 1 ಇಂಚ್ ತಗೊಳ್ಳಿ. ಆವಾಗ ಕಪ್ಸ್ ಅನ್ನೋದು ಜಾಸ್ತಿ ಬರುತ್ತೆ, ಆವಾಗ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗೋದಿಲ್ಲ. ಓಕೆನಾ? ಚೆಸ್ಟ್ ಹೆವಿ ಇದೆ ಅಂತ ಅನ್ನೋರು ಈ ರೀತಿನ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಡಾಟ್ ಬಂದು, ಮೊದಲನೇ ಡಾಟ್ ಬಂದರೆ ಇದು 2ರ ಮಧ್ಯಕ್ಕೆ, 2ನೇ ಡಾಟ್ ಬಂದು ಭುಜದ ಮಧ್ಯಕ್ಕೆ ಬರುತ್ತೆ. 3ನೇ ಡಾಟ್ ಬಂದು ನಾವಿಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಇಲ್ಲಿಗೆ ಬರಬೇಕು ಯಾವಾಗಲೂ ಕೂಡ. ಇದು ಬಂದು 3ನೇ ಡಾಟು. ಸೊ ಅದನ್ನು ಕೂಡ ಅಳತೆ ಬ್ಲೌಸಲ್ಲೇ ಅಳತೆನ ಇಟ್ಕೊಂಡು ಬಿಡೋಣ. ಸೊ ಪರ್ಫೆಕ್ಟಾಗಿರೋ ಅಂಥ ಅಳತೆನ ತಗೊಳ್ಳಿ. ನಾನು ಬಾಡಿ ಮೆಜರ್ಮೆಂಟಲ್ಲೂ ಕೂಡ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಾಡಿ ಮೆಜರ್ಮೆಂಟ್ ತಗೊಂಡು ಅಲ್ಲೇ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ. ಇದನ್ನು ಈ ರೀತಿ ಇಟ್ಕೋಬೇಕು. ಸೊ ಡಾಟ್ ಎಲ್ಲಿವರೆಗೂ ಕೂಡ ಹಿಡ್ದಿದ್ದಾರೆ ಅಲ್ಲಿವರೆಗೂ 3.25 ಇಂಚ್ಗೆ ಆ ಡಾಟ್ ಇದೆ. 3ನೇ ಡಾಟ್ ಬಂದು 3.25 ಇಂಚ್ ಇದೆ. ಸೊ 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇದಿಷ್ಟು ಡಾಟ್ ಗೊತ್ತಾಯ್ತಲ್ವ? 3 ಡಾಟ್ ಆದಮೇಲೆ ಈ 4ನೇ ಡಾಟ್ ಬಂದು ನಿಮಗೆ ನೆಸೆಸಿಟಿ ಇಲ್ಲ. 4ನೇ ಡಾಟ್ ಏನು ಬೇಕು ಅಂತೇನಿಲ್ಲ. ಬಟ್ ಏನಾಗುತ್ತೆ ಅಂದರೆ 4th ಡಾಟ್ ಬ್ಲೌಸ್ ಅಂತ ಅಂದಮೇಲೆ 4th ಡಾಟ್ ಇರಲೇಬೇಕು ಅಂತ. ನಿಮಗೆ ಯಾವಾಗ 4th ಡಾಟ್ ಬರುತ್ತೆ ಅಂತಂದರೆ ಈ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಅನ್ನೋದು ಸೈಡ್ ಫಿಟ್ಟಿಂಗ್ ಮಾಡುವಾಗ ಎಕ್ಸ್ಟ್ರಾ ಬಂದುಬಿಡುತ್ತೆ. ಸೊ ಉದ್ದ ಬರುತ್ತೆ ಅಲ್ವಾ, ಆವಾಗ ಏನು ಮಾಡ್ಬೋದು, ನೀವು 4th ಡಾಟ್ನ ಹಿಡಿಬೋದು. ಸೊ ನೀವು ಫಸ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಅಲ್ಲಿ, ಬಟ್ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಫ್ರಂಟು ಮತ್ತು ಬ್ಯಾಕ್ ಎರಡೂ ಒಂದೇ ಸಮ ಇತ್ತು ಅಂತಂದರೆ 3 ಡಾಟೇ ನಿಮಗೆ ಕಪ್ಸ್ ಕೂರೋದಕ್ಕೆ 3 ಡಾಟೇ ಸಾಕಾಗುತ್ತೆ. 4th ಡಾಟ್ ಅಂತಂದರೆ ಬ್ಯಾಕ್ ಪಾರ್ಟ್ಗಿಂತ ಏನಾದರೂ ಫ್ರಂಟ್ ಪಾರ್ಟ್ ಏನಾದರೂ ಉದ್ದ ಬಂತು ಅಂದರೆ ನಿಮಗೆ 4th ಡಾಟು ಬೇಕಾಗುತ್ತೆ. ಸೊ ಆದರೂ ಕೂಡ ಇರಲಿ, ಏನಂತಂದರೆ ನಿಮಗೆ 4th ಡಾಟ್ ಹಾಕಿದ್ರೇ ಬ್ಲೌಸು ಅದು ನಮ್ಗೆ ಇಷ್ಟ ಆಗೋದು ಅಂತ ಅನ್ನೋರಿಗೆ ನಾನು ಹೇಳ್ಕೊಡ್ತೀನಿ. ಸೊ 4th ಡಾಟ್ನೂ ಕೂಡ ಅಷ್ಟೇ, ಅದು ಎಷ್ಟು ಉದ್ದ ಇದೆ ಅಷ್ಟು ನೋಡ್ಕೊಳ್ಳಿ. ಸೀಮಿಂಗ್ ಲೈಸ್ನು ಸೇರಿಸಿ ನೋಡ್ಕೊಳ್ಳಿ. ಯಾಕೆಂತಂದರೆ ನಾವು ಅಲ್ಲಿಂದನೂ ಕೂಡ ಮಾರ್ಕ್ ಮಾಡ್ಕೊಳ್ತೀವಿ. 4th ಡಾಟ್ ಬಂದು 4.25 ಇಂಚ್ ಇದೆ. ಸೊ ಇದನ್ನು ಕೂಡ ಅಷ್ಟೇ, ಇದ್ರ 2ರ ಮಧ್ಯಕ್ಕೆ 4th ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. 4.25 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಇದರಲ್ಲಿ. ಸೊ ಗೊತ್ತಾಯ್ತಲ್ವ? ಏನೂ ಕೂಡ ಡೌಟ್ಸ್ ಇಲ್ಲ ಅನ್ಕೋತೀನಿ. ಇದಾದಮೇಲೆ ಎದೆ ಸುತ್ತಳತೆ ಮಾರ್ಕ್ ಮಾಡ್ಕೋಬೇಕಲ್ವ. ಎದೆ ಸುತ್ತಳತೆನ ಬಂದು 8.25 ಇದೆ ಅಲ್ವ, 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಏನಕ್ಕೆ 9 ಇಂಚ್ಗೆ ಅಂತಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ನಮಗೆ ಇಲ್ಲಿ 1/2 ಇಂಚ್ ಹೋಗುತ್ತೆ. ಸೊ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡ್ತೀವಿ ಅಲ್ವಾ, ಅಲ್ಲಿ ನಮಗೆ 1/2 ಇಂಚ್ ಹೋದಾಗ ಏನಾಗುತ್ತೆ, ಕರೆಕ್ಟಾಗಿ ನಮಗೆ 8.25ಗೆ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಫ್ರಂಟ್ ಪಾರ್ಟ್ನ 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ. ಸೊ ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಲ್ವಾ? ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ವೀಡಿಯೋ ಇದನ್ನು ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು. ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.